ಕರಾಟೆ ವಿದ್ಯಾರ್ಥಿಗಳಿಗೆ ಬ್ಲಾಕ್ ಬೆಲ್ಟ್ ವಿತರಣೆ. ಗಂಗಾವತಿ ನಗರದ ಶ್ರೀಕೃಷ್ಣ ದೇವರಾಯ ಭವನದಲ್ಲಿ ಭಾನುವಾರದಂದು ನ್ಯೂ ಬ್ರೈಟ್ ಕರಾಟೆ ಸ್ಪೋರ್ಟ್ಸ್ ಅಕಾಡೆಮಿ ಮತ್ತು ಜವಾನ್ ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಕರಾಟೆ ವಿದ್ಯಾರ್ಥಿಗಳಿಗೆ ಬ್ಲಾಕ್ ಬೆಲ್ಟ್ ಅನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವೇದಿಕೆಯಲ್ಲಿನ ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು. ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ನಗರಸಭೆಯ ಸದಸ್ಯ ಉಸ್ಮಾನ್ ಬೀಜ್ ಕತ್ತಿ ಮಾತನಾಡಿ, ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯವಾದದ್ದು. ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸುವುದರಿಂದ ಸ್ಪೋರ್ಟ್ಸ್ಗಳಲ್ಲಿ ಆರೋಗ್ಯವಂತನಾಗುತ್ತಾನೆ, ದೇಹ ಸದೃಢತೆಗೆ ಸಹಕಾರಿಯಾಗುತ್ತದೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಶಿಕ್ಷಣ ಪಡೆದಂತಾಗುತ್ತದೆ ಎಂದು ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ ಸುಜಾತ ಮಾತನಾಡಿ, ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ. ವಿಶೇಷವಾಗಿ ಮಹಿಳೆಯರು ತಮ್ಮ ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಯುವುದು ಪ್ರಸ್ತುತ ದಿನಗಳಲ್ಲಿ ಅತ್ಯವಶ್ಯಕವಾಗಿದೆ. ಕರಾಟೆ ಅಂತಹ ಸ್ಪೋರ್ಟ್ಸ್ ಕಾರ್ಯಕ್ರಮಗಳಿಗೆ ಭಾಗವಹಿಸಲು ಪಾಲಕರು ಮುಖ್ಯವಾದ ಪಾತ್ರ ವಹಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸಹಕಾರಿ ಸಂಘದ ಉಪನಿರ್ದೇಶಕಿ ಸಂಗೀತ, ಕರಾಟೆ ಶಿಕ್ಷಕರಾದ ಅನ್ವರ್ ಪಾಷಾ, ಸೈಯದ್ ಬಿಲಾಲ್, ಕೇದಾರನಾಥ, ಲಿಂಗಪ್ಪ, ನಜೀರ್ ಸಾಬ್, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಕರಾಟೆ ಪ್ರದರ್ಶನ ಜರುಗಿತು. ಅವರ ಪಾಲಕರಿಗೆ ಚಿಕ್ಕ ವೇದಿಕೆ ಇದೆ. ಆದರೆ ಇದು ನಾನು ಏನು ನೋಡ್ತಾ ಇದ್ದಂದರೆ, ಸುಮಾರು 35 ವರ್ಷ ಹಿಂದೆ ನಾನು ಹೊಸ ಪೀಳಿಗೆಯಲ್ಲಿ ಪಾಲ್ಗೊಂಡಿದ್ದೆ. ಆ ದಿನಗಳು ನನಗೆ ಇವತ್ತು ನೆನಪು. ಆರೋಗ್ಯವೇ ಭಾಗ್ಯ ಅಂತ ಅದೇನೋ ಒಂದು ಪ್ರಾಬ್ಲಮ್ ಇದೆ. ಅದೇ ರೀತಿಯಾಗಿ ಹೆಲ್ತ್ ಈಸ್ ವೆಲ್ತ್. ಮನುಷ್ಯ ಜೀವನದಲ್ಲಿ ಏನು ಕಲಿಸಿದ ಪರವಾಗಿಲ್ಲ, ತನ್ನ ಆರೋಗ್ಯ ಹೆಲ್ತನ್ನು ಕಾಪಾಡಬೇಕು. ಈ ಸಂಸ್ಥೆಯಿಂದ ಮಕ್ಕಳು ಕರಾಟೆ ತರಬೇತಿಯನ್ನು ಪಡೆದು ತಮ್ಮ ಮುಂದಿನ ಜೀವನದಲ್ಲಿ ತಾವು ಹೇಗೆ ಡಿಫೆನ್ಸ್ ಮಾಡ್ಕೋಬೇಕು. ಈಗ ವಾತಾವರಣ ಕೆಟ್ಟದಿದೆ, ಜನರಲ್ಲಿ ತಾಳ್ಮೆ ಇಲ್ಲ, ಜನರಲ್ಲಿ ವಿದ್ಯಾಭ್ಯಾಸ ಕೂಡ ಕಮ್ಮಿ ಇದೆ. ಆದರೆ ಇಂತಹ ವಾತಾವರಣದಲ್ಲಿ ನಾವು ನಮ್ಮ ಸೆಲ್ಫ್ ಡಿಫೆನ್ಸ್ ಹೇಗೆ ಮಾಡ್ಕೋಬಹುದು ಅಂತ ಒಂದು ಕಲೆ, ಅದೇ ಕರಾಟೆ. ಒಂದು ಸೇಯಿಂಗ್ ಇದೆ, ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಸಮಥಿಂಗ್ ಈಸ್ ಲಾಸ್ಟ್. ಅಂದರೆ ಗುಣಗಳನ್ನು ಕಾಪಾಡಿಕೊಂಡು ಹೋಗ್ಬೇಕು. ಕ್ಯಾರೆಕ್ಟರ್ ಇಂದ ಮನುಷ್ಯರನ್ನು ನಾವು ರೂಪಿಸಬಹುದು. ಈ ವೇದಿಕೆ ಮುಖಾಂತರ ನಮ್ಮ ಅಕ್ಕ ತಂಗಿಯರಿಗೆ, ಯಾಕೆಂದರೆ ಮೆಜಾರಿಟಿ ನಮ್ಮ ಅಕ್ಕ ತಂಗಿಯರು ಕಾಣ್ತಿದ್ದಾರೆ, ಅವರಿಗೆ ಒಂದು 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊರಗಿಂದ ಒಂದು ಸಂಸಾರ ಪ್ರಯತ್ನ ಮಾಡ್ತಾರ, ಆದರೆ ಮನೆಯಲ್ಲಿ ತಾಯಿ ಇರ್ತಾರಲ್ಲ, ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವ್ರ ಡ್ರೆಸ್ ಇದೆ, ಅವ್ರ ಎಜುಕೇಷನ್ ಇದೆ. ಇದು ಮುಖ್ಯವಾಗಿ ನಮ್ಮ ತಾಯಿಯರು, ನಮ್ಮ ಅಕ್ಕ ತಂಗಿಯರು ಅದು ಪಾಲನೆ ಮಾಡ್ತಾರೆ. ಆದರೆ ಈಗ ನಮ್ಮ ತಾಯಿಯಲ್ಲಿ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮೊಬೈಲ್ ಬಂದಿದ್ದಲ್ಲ, ಅದರಿಂದ ತುಂಬ ಹಾಳಾಗಿದ್ದಾವೆ. ಅದು ಸ್ವಲ್ಪ ನಾವು ಕೇರ್ ತಗೋಬೇಕು. ಈಗ ಸ್ಟೂಡೆಂಟ್ಸ್ ಏನಿದ್ದಾರಲ್ಲ, ಈಗ ಬ್ಲ್ಯಾಕ್ ಬೆಲ್ಟ್ ತಗೊಂಡಿದ್ದಾರೆ. ಇದರಲ್ಲಿ 1 ಡ್ಯಾನ್ 2 ಡ್ಯಾನ್ 3 ಡ್ಯಾನ್ ಅಂತ ಬರ್ತಾವೆ. ಹೌದಾ? ಮುಂದೆ ಈಗ ಪ್ರಮೋಷನ್ ಸಿಗ್ತವೆ. ನಾವು ಗಂಗಾವತಿಯಲ್ಲಿ
ಶಿಕ್ಷಣ ಮತ್ತು ತರಬೇತಿ